ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಸಿಷ್ಠನ ಕಥೆಯ ಮುದ್ದಾದ ಮುಂದುವರೆದ ಭಾಗ ಮಾಂಗಲ್ಯದಿಂದ ನಂಟಾದರೂ ಭಾಗ 2 ಎಪಿಸೋಡ್ 1. ಅದೊಂದು ಅರಮನೆ. ಎಲ್ಲ ಡೈನಿಂಗ್ ಟೇಬಲ್ ಬಳಿ ಕುಳಿತು ಕಾಯುತ್ತಿದ್ದಾರೆ. ಡೈನಿಂಗ್ ಟೇಬಲ್ ಪೂರ್ತಿ ತುಂಬಿದೆ. ಅದೊಂದು ಕೂಡು ಕುಟುಂಬ. ಎಲ್ಲರ ಮುಖದಲ್ಲೂ ಕಾಯುವಿಕೆಯ ಕೋಪ ಇಲ್ಲ, ಬದಲಾಗಿ ಖುಷಿ ಇದೆ, ತೃಪ್ತಿ ಇದೆ. ಆದರೆ ಎಲ್ಲರ ಕಾಯಿಸಲು ಹೆಚ್ಚಿಸದೆ ಇಷ್ಟ ಇಷ್ಟ ಬೇಗ ಬಾ ಎಂದು ಮೈಥಿಲಿ ಕೂಗುತ್ತಿದ್ದರು. ಅತ್ತಲಿಂದ ಮಾತಿಲ್ಲ. ವೈಭವ್, ಮಗನೇ ಬಾರೋ ಬೇಗ ಎಂದು ವಸಿಷ್ಠ ಅವರು ಕೂಗಿದ ತಕ್ಷಣ ಹಾಡಾಡಿ ಬಂದೆ ಎಂದು ಓಡಿ ಬಂದನು ವೈಭವ್. ಅವನಿಗೆ ಅಪ್ಪನೆಂದರೆ ಏನೋ ಭಯ. ಮೆಟ್ಟಿಲಿಳಿದು ಗತ್ತಿನಿಂದ ಫಾಮಲ ಹಾಕಿ ಬರುತ್ತಿದ್ದವನ ನೋಡಿದರೆ ವಸಿಷ್ಠನ ನೋಡಿದಂತೆಯೇ ಕಾಣುತ್ತಿತ್ತು. ಇದೇ 20 ವರ್ಷದ ಕೆಳಗೆ ವಸಿಷ್ಠ ಅವರಿದ್ದ ಕೋಪವೇ ಅವನು ಹೊತ್ತಿರುವುದು. ವೈಭವ್ ಮೈಥಿಲಿ ವಸಿಷ್ಠ ಅವರ ಮುದ್ದಿನ ಮಗ. ಈಗ ಅವನಿಗೆ 21 ವರ್ಷ. ಓದುತ್ತಿದ್ದಾನೆ ಇನ್ನು. ಗುಡ್ ಮಾರ್ನಿಂಗ್ ಡ್ಯಾಡಿ ಎಂದು ಚೇರ್ ಎಳೆದು ತನ್ನ ಅತ್ತೆಯ ಪಕ್ಕ ಕುಳಿತ. ಇಷ್ಟ ಎಲ್ಲ ಬಂದಾಯಿತು, ಡ್ಯಾಡಿ ಕಾಯ್ತಿದ್ದಾರೆ ಎಂದು ಮೈಥಿಲಿ ಅವರು ಹೇಳಿದ್ದ ಒಂದೇ ಉಸಿರಿನಲ್ಲಿ ಓಡಿ ಬಂದಳು ವಿಶಿಷ್ಟ. ಅವಳಿಗೀಗ 24 ವರ್ಷದ ತರುಣಿ. ಅವಳ ಮುದ್ದಾದ ಮುಖ, ಮುದ್ದು ಮುದ್ದು ಕಣ್ಣುಗಳು ನೋಡುತ್ತಲೇ ಉಳಿಯಬೇಕೆಂಬ ಖುಷಿ ಅವರಿಗೆ. ತನ್ನಪ್ಪನ ರೆಸಾರ್ಟ್ ಹೋಟೆಲ್ಗಳಲ್ಲದೆ ತನ್ನದೇ ಇವೆಂಟ್ ಮ್ಯಾನೇಜಿಂಗ್ ಕಂಪನಿ ನಡೆಸುತ್ತಿದ್ದಾಳೆ. ಅವಳು ಬಂದಿದ್ದೇ ಮುಖ ತಿರುಗಿಸಿದರು ವಸಿಷ್ಠ. ಕುಳಿತುಕೊಳ್ಳಲು ಚೇರ್ ತೆಗೆದುಕೊಳ್ಳಲು ಹೋದವಳು ಅಪ್ಪನ ಮುಖ ನೋಡಿ ನಿನ್ನೆಯ ಕೋಪ ಇಳಿದಿಲ್ಲವೆಂದು ತಿಳಿದಿದ್ದವಳಿಗೆ. ಮಮ್ಮಿ, ಡ್ಯಾಡಿಗೆ ನಾನಿಲ್ಲಿ ಕೂರುವುದು ಇಷ್ಟ ಇಲ್ಲ ಅನ್ಸುತ್ತೆ. ನನಗೆ ತಿಂಡಿ ಬೇಡ ಎಂದು ಹೋಗಲು ನೋಡಿದಳು. ಮೈಥಿಲಿ, ತಿಂಡಿಗೆ ಬಿಡಿಸು ಬಾ, ನನಗೂ ನನ್ನ ಮಗಳಿಗೂ ಟೈಮ್ ಆಗುತ್ತೆ ಎಂದು ವಸಿಷ್ಠ ಅವರು ಕರೆದಿದ್ದೆ ಅವಳ ಬಳಿ ಬಂದು ಅಪ್ಪನ ತಬ್ಬಿ, ಸಾರಿ ಪಪ್ಪ, ಇನ್ಮುಂದೆ ರಾತ್ರಿ ಲೇಟಾಗಿ ಬರಲ್ಲ ಎಂದಾಗ ಅವಳ ಕೆನ್ನೆಗೆ ಮುತ್ತಿಟ್ಟು, ನಾನು ಸೆಕ್ಯೂರಿಟಿ ಇಟ್ಕೊಂಡ್ರೂ ಕೇಳಲ್ಲ ನೀನು. ನೈಟ್ 10 ಗಂಟೆ ಮೇಲೆ ಮನೆಗೆ ಬಂದರೆ ನಾನು ಮಾತಾಡ್ಸಲ್ಲ ಇನ್ಮೇಲೆ ಎಂದರು ಹುಸಿ ಮುನಿಸು ತೋರಿ. ಅವರ ಪ್ರೀತಿ ನೋಡಿ ಈಗಲೂ ಒಂದು ಅತೃಪ್ತ ಆತ್ಮ ಉರಿದುಕೊಳ್ಳುತ್ತಿತ್ತು. ಸಾರಿ ಪಾಪ, ನನಗೆ ನಿನ್ನೆ ಇಂಪಾರ್ಟೆಂಟ್ ವರ್ಕ್ ಇತ್ತು, ಅದಕ್ಕೆ ಲೇಟ್ ಆಯಿತು ಎಂದು ಅಪ್ಪ ಮಗಳಿಬ್ಬರು ಅಂದಾದಾಗ ಮೈಥಿಲಿ ಎಲ್ಲರಿಗೂ ತಿಂಡಿ ಬಡಿಸಿದರು. ವಸಿಷ್ಠ, ಆರಾಧ್ಯ ನಾಳೆ ಬರ್ತಾ ಇದ್ದಾಳೆ ಎಂದರು ಆಯುಷ್ ಊಟ ಮಾಡುವಾಗ. ಆರಾಧ್ಯ ವೈಶಿಷ್ಟ್ಯ ಆಯುಷ್ ಅವರ ಮುದ್ದಿನ ಮಗಳು. ಫಾರಿನ್ ಅಲ್ಲಿ MBA ಮುಗಿಸಿ ಬರುತ್ತಿದ್ದಾಳೆ. ಹೋ ಹೌದಾ, ನಾಳೆ ನಾವೇ ಪಿಕ್ ಮಾಡೋಣ ಹಾಗಿದ್ರ ಎಂದು ಖುಷಿಯಿಂದ ನುಡಿದರು ವಸಿಷ್ಠ. ದೊಡ್ಡಪ್ಪ, ನನಗೂ ಓದೋಕೆ ಇಷ್ಟ ಇಲ್ಲ, ನನಗೂ ನಿಮ್ಮ ಹೋಟೆಲಲ್ಲೇ ಕೆಲಸ ಕೊಡಿ ಎಂದ ಗೌರವ್ ಅದ್ವಿಕ್ ನಯನ ಅವರ ಮಗ. ಈಗಿನ್ನೂ PU ಓದುತ್ತಿದ್ದಾನೆ. ಏಯ್ ಯಾಕೋ, ಚೆನ್ನಾಗಿ ಓದಿ ಬಿಸ್ನೆಸ್ ಮಾಡು, ದೊಡ್ಡವರ ಮಾಡಿದ್ದು ಖರ್ಚು ಮಾಡೋದಲ್ಲ ಎಂದು ಗದರಿದರು ಅದ್ವಿಕ್. ಒಂದು ಕಾಲದಲ್ಲಿ ಅದನ್ನೇ ಮಾಡುತ್ತಿದ್ದ ಅವರೀಗ ಜವಾಬ್ದಾರಿಯುತ ಅಪ್ಪನಾಗಿದ್ದಾರೆ. ಅದು ಅವನಿಗೆ ಯಾಕೆ ಬೈತೀಯ ಬಿಡು ಎಂದವರು ಅವನ ನೋಡಿ, ಮೊದಲು ಓದು ಮುಗಿಸು ಗೌರವ್, ಆಮೇಲೆ ಕೆಲಸ ಆಯ್ತಾ ಎಂದಾಗ ನಕ್ಕನು. ದೀಕ್ಷಾ ಧೀರಜ್ ಮಾತ್ರ ಆ ಮನೆಯಿಂದ ದೂರವೇ ಉಳಿದಿದ್ದಾರೆ. ಅಂದರೆ ಹೆಚ್ಚೇನೂ ದೂರ ಇಲ್ಲ, ಅದೇ ಏರಿಯಾದಲ್ಲಿ ಇದ್ದಾರೆ. ಅವರಿಗೂ ಮಗಳಾಗಿದ್ದಾಳೆ ಅವಳು ದ್ವಿತಾ. ಇನ್ನು ವಸು ನರಿಹರಿತಾತ ಅವರು ಕಾಲದ ಕರೆಗೆ ಹೋಗೊಟ್ಟು ಒಬ್ಬರ ಹಿಂದೆ ಒಬ್ಬರು ಸ್ವರ್ಗಕ್ಕರಾಗಿದ್ದಾರೆ. ನಾವು ಹೋಗಿ ಬರ್ತೀವಿ. ವೈಭವ್, ಸಂಜೆ ಬೇಗ ಬರೋಕೆ ಹೇಳು, ಎಲ್ಲ ಔಟಿಂಗ್ ಹೋಗೋಣ ಎಂದು ವಸಿಷ್ಠ ಅವರು ಹೇಳಿದ್ದೆ. ಡ್ಯಾಡಿ, ನೀವ್ಯಾಕೆ ಅವನ ಬಗ್ಗೆ ಮಾತಾಡೋದು, ಬನ್ನಿ ಹೋಗೋಣ ಎಂದು ಅವರ ಕೈ ಹಿಡಿದು ಕರೆದುಕೊಂಡು ನಡೆದಳು ವೈಶಿಷ್ಠ. ಅವರದು ದಾರಿಯನ್ನೇ ನೋಡುತ್ತಿದ್ದ ಮೈಥಿಲಿ ಘಟನೆಯೊಂದನ್ನು ನೆನೆದರು. 5 ವರ್ಷದ ಪುಟ್ಟ ವಿಶಿಷ್ಟ ಅವಳಾಗ. ಅಂದು ಸ್ಕೂಲ್ನಿಂದ ಓಡಿ ತನ್ನಪ್ಪನಿಗೆ ಏನೋ ಹೇಳಲು ಹುಡುಕುತ್ತಿದ್ದಳು ವಿಶಿಷ್ಟ. ತನ್ನಪ್ಪ ಎಲ್ಲೂ ಕಾಣದಿದ್ದಾಗ ಮಮ್ಮಿ, ಡ್ಯಾಡಿಯಲ್ಲಿ ಎಂದು ಬಟ್ಟೆ ಮಡಚುತ್ತಿದ್ದ ಅಮ್ಮನ ಬಳಿ ಬಂದು ಕೇಳಿದಳು. ಅಲ್ಲೇ ವೈಭವ್ ಜೊತೆ ಇರಬೇಕು, ಬಾಯಲ್ಲಿ ಯೂನಿಫಾರ್ಮ್ ತೆಗಿ ಎಂದಳು ಮೈಥಿಲಿ. ನೋ ಮಮ್ಮ, ಡ್ಯಾಡಿ ಬೇಕು ಎಂದು ಓಡಿ ಬಂದವಳ ಕಣ್ಣಿಗೆ ತನ್ನ ಇಷ್ಟದ ಸೋಫಾ ಮೇಲೆ ಕೂತು ತಮ್ಮನ ಎತ್ತಿಕೊಂಡು ಪಪ್ಪ ಕಾಣಲು, ಡ್ಯಾಡಿ ಕೆಳಗಿಳಿಸಿ ಅವನನ್ನ ಎಂದು ಕೈಕಾಲು ಬಡಿದು ಅಳತೊಡಗಿದಳು ವಿಶಿಷ್ಟ. ಬಾ ಮಗಳೇ, ಸ್ಕೂಲ್ ಹೇಗಿತ್ತೋ ಎಂದು ಕರೆದರೂ ಕೇಳದಂತೆ ಓಡಿದಳು ಮುಖ ಊದಿಸಿ. ಅಪ್ಪನ ಪ್ರೀತಿ ಹಂಚಿಕೊಳ್ಳಲು ಇಷ್ಟ ಇಲ್ಲ ಆಕೆಗೆ. ನೋ ಮಗಳೇ, ತಮ್ಮ ಚಿಕ್ಕವನಲ್ವಾ, ಅವನನ್ನು ನಾನು ಆಟ ಆಡಿಸ್ಬೇಕಲ್ವಾ ಎಂದು ಪ್ರೀತಿಯಿಂದ ಹೇಳಲು ಹೋದಾಗ ಪುಟ್ಟ ವೈಭವ್ನ ಕಾಲನ್ನು ಜೋರಾಗಿ ಕಚ್ಚಿದಳು ವಿಶಿಷ್ಟ. ಹೇ ಪರಿ, ಏನು ಮಾಡಿದೆ ನೀನು ಎಂದು ಅವಳ ಕೆನ್ನೆಯ ಮೇಲೆ ಹೊಡೆಯಲು ಬಿದ್ದು ಹೊರಳಾಡಿ ಅತ್ತಳು ವಿಶಿಷ್ಟ. ಆವತ್ತೇ ಎಲ್ಲರಿಗೂ ತಿಳಿದಿದ್ದು ಅವಳ ಪೊಸೆಸಿವ್ನೆಸ್. ಎಂದಿಗೂ ಅದು ಹಾಗೆಯೇ ಇದೆ. ಎಲ್ಲದರಲ್ಲೂ ಅವಳಿಗೆ ಅವಳ ಅಪ್ಪನೇ ಬೇಕು. ಅವರ ಪ್ರೀತಿ ಯಾರ ಜೊತೆಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಅವಳು. ಮಮ್ಮಿ, ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಕೈ ಒರೆಸುತ್ತಾ ಬಂದ ವೈಭವ್ ಅಮ್ಮನ ತಬ್ಬಿದ.
ಏನೂ ಇಲ್ಲ ಗುಂಡು ಹೀಗೆ ಎಂದು ಅವನ ಕೆನ್ನೆ ಹಿಂಡಲು, ಮಮ್ಮಿ ಎಷ್ಟು ಸಾರಿ ಹೇಳಿಲ್ಲ ಗುಂಡು ಅನ್ಬೇಡಿ ಅಂತ. ನನ್ನ ಡ್ಯಾಡಿ ಅಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ವೈಭವ್ ಅಂತ. ಶಾರ್ಟ್ ಆಗಿ ವೈ ಅಂತ ಕರೀರಿ, ಗುಂಡು ಅನ್ಬೇಡಿ ಎಂದವ ಕೋಪ ತೋರಲು, ಎಲ್ಲ ನಿಮ್ಮಪ್ಪನದೇ ಬುದ್ಧಿ. ನಿನ್ನ ಕೋಪ ಕಡಿಮೆ ಮಾಡ್ಕೊ, ನಂತರ ಮುಗ್ಧ ಮೈಥಿಲಿ ಎಲ್ಲಿದ್ದಾಳೋ ಎಂದು ಅವನ ಕೂದಲ ಕದಡಲು, ನಿಮ್ಮ ATM ಕಾರ್ಡ್ ಕೊಡಿ ಎಂದ ಅಪರ ನೋಡಿ. ಯಾಕೆ, ನಿನ್ನ ಕಾರ್ಡ್ ಏನಾಯಿತು ಎಂದರು ರೂಮಿಗೆ ತೆರಳುತ್ತಾ. ನನ್ನ ಕಾರ್ಡ್ ಸ್ಟಕ್ ಆಗಿದೆ, ಕೊಡಿ ಮಮ್ಮಿ ಇವತ್ತು ಪಾರ್ಟಿ ಇದೆ ಎಂದಾಗ ತಮ್ಮ ಕಾರ್ಡ್ ಕೊಟ್ಟರು ಮೈಥಿಲಿ. ಓಕೆ ಮಮ್ಮ ಬಾಯ್ ಎಂದವ 1 ನಿಮಿಷವೂ ನಿಲ್ಲದೆ ತಮ್ಮ ಮನೆಯ ಶೆಡ್ನಲ್ಲಿದ್ದ ಬಗೆ ಬಗೆಯ ಬೈಕಲ್ಲಿ ತನಗೆ ಬೇಕಾದ ಬೈಕ್ ಏರಿ ಹೊರಟ. ಅವನ ಗಾಡಿಯ ವೇಗ ಗಾಳಿಯನ್ನು ಹಿಂದೆ ಹಾಕಿದಂತಿತ್ತು. ಅವಸರವೇ ಅಪಘಾತಕ್ಕೆ ಕಾರಣ ಎಂಬುದ ಮರೆತಿದ್ದಾನವನು. ವೇಗವಾಗಿ ಬರುತ್ತಿದ್ದ ವೈಭವ್ ಬೈಕ್ ನಿಂತದ್ದು ಅವನ ಕಾಲೇಜ್ ಗೇಟನ ಎದುರು. ಅದು ಒಂದು ಹುಡುಗಿ ಅಮ್ಮ ಎಂಬ ಆರ್ತನಾದ ಕೇಳಿದ ಮೇಲೆ. ಏಯ್, ಕಣ್ಣು ಕಾಣಲ್ವೇನೆ ಎಂದು ಕೂಗಿ ಇಳಿದವನ ಮುಂದೆ ಇದ್ದವಳ ನೋಡಿ, ಓ ನೀನಾ ಅನ್ಕೊಂಡೆ, ಎಡವಟ್ ರಾಣಿ ಯಾಕೋ ಬಂದಿಲ್ಲ ಅಂತ ಎಂದವ ಅವಳ ಮುಂದೆ ಕೈ ಚಾಚಿದ. ಅವಳು ಅವನ ಕೈಗೆ ಕೈ ಸೇರಿಸಲು ಸ್ವಲ್ಪ ಮೇಲೆ ಎತ್ತಿ ಕೈ ಬಿಟ್ಟ ಅವಳ. ವೈಭವ್ ಎಂದು ಆ ಹುಡುಗಿ ಕಣ್ಣು ತುಂಬಿಕೊಂಡರ, ನನ್ನ ಕೈ ಮುಟ್ಟೋ ಯೋಗ್ಯತೆ ನನಗಿಲ್ಲ ಎಂದು ಕೈ ಕೊಳವಿಕೊಂಡು ನಡೆದ ವೈಭವ್. ತಲೆ ತಗ್ಗಿಸಿ ಯಾವುದೋ ಫೈಲ್ ಚೆಕ್ ಮಾಡುತ್ತಿದ್ದಳು ವಿಶಿಷ್ಟ. ಕೆಲಸ ವಿಚಾರದಲ್ಲಿ ಅವಳು ಬಹಳ ಕಟ್ಟುನಿಟ್ಟು. ರಾಜ್ ರಾಜ್ ಬನ್ನಿ ಇಲ್ಲಿ ಎಂದಳು ತನ್ನ PAಗೆ. ಅವರು ಬಂದದ್ದ ಇದೇನಿದು, ಇವರು ತಮ್ಮ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ. ಮೊದಲನೇ ಫಂಕ್ಷನ್ ಆರ್ಗನೈಸ್ ಮಾಡಿದ ಹಣದಲ್ಲೂ ಅರ್ಧ ಅಮೌಂಟ್ ಅಷ್ಟೇ ಕೊಟ್ಟಿದ್ದಾರೆ ಎಂದಳು ಕೋಪದಿಂದ. ಹೌದು ಮ್ಯಾಮ್, ಅವರಿಗೆ ನಮ್ಮ ಆರ್ಗನೈಸ್ ಮಾಡಿದ್ದು ಇಷ್ಟ ಆಗಲಿಲ್ವಂತೆ ಎಂದಾಗ ಎದ್ದು ನಿಂತವಳು. ಯಾಕಂತ ಎಂದಳು ಹಲ್ಲು ಕಚ್ಚಿ. ನಮ್ಮ ಅಪೋಸಿಟ್ ಕಂಪ್ನಿಯವರು ನಾವು ಮಾಡಿದ ಫಂಕ್ಷನಲ್ಲಿ ಎಲ್ಲ ಕಳಪೆ ಮಟ್ಟದ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರಂತೆ ಎಂದು ಭಯದಿಂದ ಹೇಳಿದ. ಹೌ ಡೇರ್ ಹಿಮ್ ಟು ಟೆಲ್ ಲೈಕ್ ದಿಸ್, ಬನ್ನಿ ನನ್ನ ಜೊತೆ ಎಂದು ಫೈಲ್ ಹಿಡಿದು ನಡೆದಳು ಕೋಪದಿಂದ. ಅವಳ ಕೋಪ ನೋಡಿ ಭಯಗೊಂಡ ಅವಳ ಹಿಂಬಾಲಿಸಿದ ರಾಜ್. ತನ್ನ ಕಂಪನಿಗೆ ಸಿಗಬೇಕಾಗಿದ್ದ ಇವೆಂಟ್ನ ತಪ್ಪಿಸಿದವನ ನೋಡಲು ಕೋಪದಿಂದ ಹೊರಟಳು ವಿಶಿಷ್ಟ. ಅವಳಿಗೆ ಅವಳಪ್ಪನಷ್ಟೇ ಕೋಪ, ಆದರೆ ತಪ್ಪಿಸಿದವರಿಗೆ ಮಾತ್ರ ಶಿಕ್ಷೆಗೆ ಕೊಡುವುದು ಅವಳು. ಕಾರಲ್ಲಿ ಹತ್ತಿ ಅರಸ್ ಮ್ಯಾನ್ಷನ್ ಎಂದಳು. ಡ್ರೈವರ್ ಕಾರು ಅತ್ತ ಹೊರಟಿತ್ತು. ಮ್ಯಾಮ್, ಮೊದಲು ಆಪೋಸಿಟ್ ಕಂಪನಿಯವ್ರ ಜೊತೆ ಮಾತಾಡಬೇಕಿತ್ತು, ಆಮೇಲೆ ನಾವು ಅರಸು ಮನೆಗೆ ಹೋಗಬೇಕಿತ್ತು ಎಂದು ಮೆಲ್ಲಗೆ ನುಡಿದ ರಾಜ್. ನೋ ರಾಜ್, ಇವೆಂಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂದಮೇಲೆ ಅದರ ಮೊತ್ತ ಕೊಡಬೇಕಾಗಿದ್ದು ಅವರ ಕರ್ತವ್ಯ. ಯಾರೋ ಏನೋ ಹೇಳಿದ್ರು ಅಂತ ಅದನ್ನು ಕ್ಯಾನ್ಸಲ್ ಮಾಡೋ ಮುಂಚೆ ನಮಗೆ ಇನ್ಫಾರ್ಮ್ ಮಾಡಬೇಕಲ್ವಾ ಎಂದವಳ ಕೋಪ ನ್ಯಾಯವಾಗಿದ್ದ. ಅರಸು ಎಂಬ ನಾಮಫಲಕ ಹೊತ್ತ ಮನೆಯ ಎದುರು ಕಾರ್ ನಿಲ್ಲಲು ಕಾರ್ನಿಂದ ಇಳಿದಳು ವಿಶಿಷ್ಟ. ಆದರೆ ಮನೆಯೊಳಗೆ ಹೋಗಲು ಏನೋ ಅಂಜಿಕೆ. ಧೈರ್ಯ ಮಾಡಿ ಒಳಗೆ ಹೋಗಿ ಬಿಟ್ಟಳು. ಅವಳು ಬಲಗಾಲಿಟ್ಟು ಒಳಗೆ ಹೋಗುತ್ತಿದ್ದಂತೆ ಅವಳ ಮೇಲೆ ಹೂಗಳ ಸುರಿಮಳೆ ಆಗಿತ್ತು. ಆಶ್ಚರ್ಯದಿ ಬಾಯಿ ತೆಗೆದು ನಿಂತವಳ ಸುತ್ತ 10 ಜನ ನಿಂತು, ಯಾರಮ್ಮ ನೀನು ಎಂದು ಕೇಳಿದರು. ಅವರಲ್ಲಿ ಹಿರಿಯರೊಬ್ಬರು. ನಮಸ್ತೆ ಸರ್, ನಾನು ವಿಶಿಷ್ಟ ಅಂತ ಎಂದು ಕೈ ಮುಗಿದು ತನ್ನ ಪರಿಚಯ ಮಾಡಿಕೊಂಡಳು. ವಾ, ತುಂಬ ಚೆನ್ನಾಗಿದ್ದೇನೆ, ನಿನ್ನ ಥರಾನೆ ಎಂದಳು ಮುದ್ದು ಹುಡುಗಿಯೊಬ್ಬಳು. ಥ್ಯಾಂಕ್ ಯು ಎಂದು ಚಂದದ ನಿನಗೆ ನೀಡಿದಳು ಅವಳಿಗೆ. ಹೇಳಮ್ಮ, ಏನಾಗಬೇಕಿತ್ತು ಎಂದವರು ಅಲ್ಲಿದ್ದ ಹೆಂಗಸೊಬ್ಬರ ಕಡೆಗೆ ನೋಡಿ, ಕವಿ ಕಾಫಿ ತಗೊಂಡು ಬಾ ಎಂದರು. ಅವರ ಮಾತಿಗೆ ತಲೆ ಆಡಿಸಿ ನಡೆದರು ಅವರು. ಅಯ್ಯೋ ಬೇಡ ಸರ್, ಅದು ನಾನು ಬಂದಿದ್ದು ಎಂದು ಹೇಳುವ ಮುನ್ನ, ದೇವರಾಜ್ ಅವರೇ, ಆ ವಿಶಿಷ್ಟ ಇವೆಂಟ್ಸ್ ಅವರಿಗೆ ಕೊಡಬೇಕಾಗಿದ್ದ ಅಮೌಂಟ್ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ವೀಕ್ ಕಂಪನಿ ಕಡೆಯಿಂದ ಮಾಡಬೇಕಿದ್ದ ಇವೆಂಟ್ ಸಹ ನಾನು ಪ್ರಣವ್ ಇವೆಂಟ್ಸ್ಗೆ ಕೊಟ್ಟಿದ್ದೀನಿ ಎನ್ನುತ್ತಾ ಮೆಟ್ಟಿಲಿಳಿದು ಬಂದ ಸುಂದರ ಯುವಕ. ಸುಮಾರು 5.8 ಅಡಿ ಎತ್ತರಕ್ಕೆ ತಕ್ಕ ಮೈಕಟ್ಟು, ಕಂದು ಬಣ್ಣದ ಫಾರ್ಮಲ್ ಶರ್ಟ್, ಮುಖದಲ್ಲಿ ಗಂಭೀರ್ಯತೆ, ಕಂಚಿನ ಕಂಠ. ಋಷಭ್, ಇವತ್ತು ಹೋಗಬೇಕಾ ನೀನು ಆಫೀಸ್ಗೆ ಎಂದು ದೂರಿದರು ದೇವರಾಜ್. ನೋಡಿ ದೇವರಾಜ್, ನಿನ್ನೆ ಫಂಕ್ಷನ್ ಮುಗಿದಿದೆ, ಸೊ ನಾನು ಹೋಗ್ತಿದ್ದೀನಿ. ಇಲ್ಲಿ ಖಾಲಿ ಕೂತ್ಕೊಂಡು ನಾನೇನು ಮಾಡೋದಿದೆ, ಇವತ್ತು ಮೀಟಿಂಗ್ ಇದೆ ಎನ್ನುತ್ತಾ ಬಂದವ ಡೈನಿಂಗ್ ಟೇಬಲ್ ಬಳಿ ಹೊರಟವನ ಹಿಂದೆ ನಿಂತು, ಮಿಸ್ಟರ್ ಋಷಭ್ ಎಂದಳು ವಿಶಿಷ್ಟ. ಅವಳ ಮಾತಿಗೆ ಹಿಂತಿರುಗಿ ನೋಡಿದ. ನೀವು ಹೇಳಿದ ವಿಶಿಷ್ಟ ಇವೆಂಟ್ಸ್ ನಮ್ಮದೇ ಎಂದಳು ಅವನನ್ನೇ ದಿಟ್ಟಿಸಿ. ಸೊ ವಾಟ್ ಎಂದ ತುಟಿ ಕೊಂಕಿಸೆ. ನಮ್ಮ ಜೊತೆ ಮಾಡಿಕೊಂಡಿದ್ದ ಡೀಲ್ಸ್ ಕ್ಯಾನ್ಸಲ್ ಮಾಡಿದ್ದು ಯಾಕೆ, ಮತ್ತು ಲಾಸ್ಟ್ ಇವೆಂಟು ಅರ್ಧ ಅಮೌಂಟ್ ಅಷ್ಟೇ ಯಾಕೆ ಹಾಕಿದ್ದು ಎಂದಳು ಕೋಪದಿ ಅವನ ನಿರ್ಲಕ್ಷ್ಯ ತೋರಿದ್ದಕ್ಕೆ. ಯಾಕೆ ಅಂತ ನಾನಾಗಲೇ ಕಾರಣ ಕೊಟ್ಟಿದ್ದೀನಿ, ಅದನ್ನು ಮತ್ತೆ ಮತ್ತೆ ಹೇಳೋಕ್ಕೆ ನಾನು ಫ್ರೀ ಇಲ್ಲ. ಋಷಭ್ ಅರಸ್ ನಾನು ಎಂದವ ಟೇಬಲ್ ಮೇಲೆ ಕುಳಿತು. ವಿಸ್ಟರ್ ಅಂದರೆ ನಾವು ಫ್ರೀ ಇದ್ದೀನಿ ಅಂತನಾ? ನಮಗೂ 100 ಕೆಲಸ ಇದೆ, ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದಿರೋದು ನನ್ನ ಕೆಲಸಕ್ಕೆ ನೀವು ಸರಿಯಾದ ಅಮೌಂಟ್ ಕೊಟ್ಟಿಲ್ಲ ಅಂತ. ಅದಲ್ಲದೆ ನಾನು ಸ್ವತಃ ಇಲ್ಲಿಗೆ ಬರೋಕ್ಕೆ ನನಗೇನು ತಲೆಗಟ್ಟಿಲ್ಲ ಎಂದಳು ಮೂತಿ ಕೆಂಪು ಮಾಡಿಕೊಂಡು. ಏಯ್,
ಯಾಕೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀವು ಆರ್ಗನೈಸ್ ಮಾಡಿದ ಇವೆಂಟ್ ಚೆನ್ನಾಗಿರಲಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಇರಲಿಲ್ಲ, ಎಲ್ಲ ಚೆನ್ನಾಗಿರಲಿಲ್ಲ, ಗುಣಮಟ್ಟ ಕಡಿಮೆ ಇತ್ತು ಎಂದು ಕೂತಲಿಂದಲೇ ಅರಿಸಿದವ ಮಿಸ್ಟರ್ ಋಷಭ್. ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ನಾವು ಮಾಡಿದ್ದ ಇವೆಂಟ್ ಕಳಪೆ ಇತ್ತು ಅಂತ? ನೀವು ಮನೆಯಲ್ಲಿ ಪ್ರತಿಯೊಬ್ಬರನ್ನು ಕೇಳಿ ನೋಡಿ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ, ಯಾವುದರಲ್ಲೂ ಕೊರತೆ ಇರಲಿಲ್ಲ ಎಂದಳು ಅವನ ಮುಂದೆ ನಿಂತು. ಋಷಭ್, ಯಾಕೋ ಕೋಪ ಮಾಡ್ಕೋತಿದೀಯಾ? ಅವರ ಜೊತೆ ಡೀಲ್ ಮಾಡಿಕೊಂಡಿದ್ದಷ್ಟು ಹಣ ಕೊಟ್ಬಿಡು, ಬೇರೆಯವರ ಹಣ ನಮಗೇಕೆ ಅಲ್ವಾ ಎಂದರು. ಆವಾಗಲೇ ಮಾತನಾಡಿದ ಹಿರಿಯರು, ತಾತ ಇದೆಲ್ಲಿ ನಿಮಗೆ ಅರ್ಥ ಆಗಲ್ಲ. ಆ ಡಬ್ಬ ಇವೆಂಟ್ಗೆ ಇವಳು ತಗೊಂಡಿದ್ದು 20 ಲ್ಯಾಕ್, ನಾನು 10 ಕೊಟ್ಟಿದ್ದೀನಿ, ಅದೇ ಹೆಚ್ಚು ಇವಳು ಮಾಡಿದ್ದ ಅಲಂಕಾರಕ್ಕೆ ಎಂದು ತಾನು ಎದ್ದು ನಿಂತ. ಯು ಮಿಸ್ಟರ್ ಮೈಂಡ್ ಯುವರ್ ಟಂಗ್, ನಾನಿಲ್ಲಿ ಇಷ್ಟು ಕೂಲಾಗಿ ಮಾತಾಡ್ತಿಲ್ವಾ? ನೀವೇನ್ರಿ ಮಾತಾಡೋದು? ಇದುವರೆಗೂ ಇಷ್ಟ ಆರ್ಗನೈಸ್ ಮಾಡಿರೋ ಯಾವುದೇ ಇವೆಂಟ್ ಕೆಟ್ಟಿದೆ ಅಂತ ಒಂದು ಕಂಪ್ಲೇಂಟ್ ತೋರಿಸಿ, ನಾನು ಇವತ್ತೇ ನನ್ನ ಇವೆಂಟ್ ಕಂಪ್ನಿ ಬಿಟ್ಬಿಡ್ತೀನಿ ಎಂದಳು ತಾನು ಕೋಪದಿಂದ. ಏಯ್, ಏನೇ ನನ್ನ ಮನೆಗೆ ಬಂದು ನನ್ನ ಎದುರೇ ನಿಂತ್ಕೊಂಡು ಮಾತಾಡ್ತಿದ್ಯಾ? ನಿನ್ನ ಮುಖಕ್ಕೆ ಸುಣ್ಣ ಬಣ್ಣ ಬಡಿದ ಹಾಗಿತ್ತು ಇವೆಂಟ್. ಯಾರನ್ನೋ ಏನು ಕೇಳ್ತೀಯಾ? ಹೋಗಿ ಆಚೆ. ಇನ್ನೂ 10 ಲಕ್ಷ ಅಲ್ವಾ ನಾನು ಕೊಡ್ತೀನಿ, ಆದರೆ ಇನ್ಯಾವುದೇ ಇವೆಂಟ್ ಈ ಅರಸು ಫ್ಯಾಮಿಲಿಯಿಂದ ನಿನಗೆ ಸಿಗಲ್ಲ ಎಂದು ಅವಳ ತೋಳಿಡಿದು ಅರಚಿದ. ಏಯ್ ಋಷಭ್, ಹೆಣ್ಣಿನ ಜೊತೆ ಮಾತಾಡೋ ರೀತಿ ಏನೋ ಇದು ಎಂದು ಅವರ ಕೈ ಬಿಡಿಸಿದ ಹಿರಿಯರು. ನೋಡಮ್ಮ ವಿಶಿಷ್ಟ, ಇಲ್ಲೇನೋ ತಪ್ಪಾಗಿದೆ, ಬಾರಮ್ಮ ನಾವು ಕುತ್ಕೊಂಡು ಮಾತಾಡೋಣ ಎಂದು ಅವಳನ್ನು ಕೂರಿಸಿದರು ಸೋಫಾದಲ್ಲಿ. ತಾತ, ಇವಳನ್ನು ಇಲ್ಲೇ ಕೂರಿಸ್ಕೊಂಡು ಉಪಚಾರ ಮಾಡಿ, ನಾನ್ಸೆನ್ಸ್ ಫೆಲೋ ಎಂದು ಕೂಗಿದವ. ಮಮ್, ಹೋಟೆಲಲ್ಲಿ ತಿಂತೀನಿ ಎಂದು ಎದ್ದು ಆಚೆ ನಡೆದ. ಅವನೋದ ತಕ್ಷಣ ಎಲ್ಲ ವಿಶಿಷ್ಟನ ಕಡೆಗೆ ನೋಡಿದರು. ನೆಲದ ಮೇಲೆ ಬಿದ್ದಿದ್ದ ಹುಡುಗಿಯ ಬಳಿ ಓಡಿ ಬಂದಳು ಅವಳ ಗೆಳತಿ ನಿಧಿ. ಏನಾಯ್ತೆ ಎಂದು ಕೇಳಿದ ಗೆಳತಿಗೆ, ವೈಭವ್ ಬೈಕಲ್ಲಿ ಗುದ್ದಿದ ಎಂದು ಮೆಲ್ಲಗೆ ಹೇಳಿದಳು. ಅವನಿಗೆ ಕೊಬ್ಬು ತುಂಬಿದೆ, ಅವರಪ್ಪ ದೊಡ್ಡ ಹೋಟೆಲ್ ಓನರ್ ಅಂದ, ಅದಕ್ಕೆ ದಿನಕ್ಕೊಂದು ಬೈಕ್ ತಂದು ಹೀಗಾಡ್ತಾನೆ. ಅವನಿಗಲ್ಲ, ಅವನಪ್ಪನಿಗೆ ಬೈಬೇಕು ಎಂದು ಅವಳ ಗೆಳತಿ ಬೈಯುವಾಗ, ನೋ ವರ್ಷ, ಇವನು ಮಾಡಿದ ತಪ್ಪಿಗೆ ಅವರಿಗೆ ಬೈಬಾರ್ದು, ಏನಾಗಲ್ಲ ಬಾ, ತರಚಿದೆ ಅಷ್ಟೇ ಎಂದು ಒಳ ನಡೆದಳು ವೈನಿಧಿ. ಅವಳು ಹಾಗೆ ಯಾರಿಗೂ ಕೆಡಕು ಬಯಸದ ಮುಗ್ಧ ಹೆಣ್ಣು, ಥೇಟ್ ಮೈಥಿಲಿಯಂತೆ. ನೋಡು ಅವಳ ಕೊಬ್ಬನ್ನ, ಚೆನ್ನಾಗಿದ್ದೀನಿ ಅಂತ ಹೇಗೆ ಹೋಗ್ತಿದ್ದಾಳೆ. ಅಪ್ಪ ಇಲ್ಲದೆ ಹೀಗೆ ಇದ್ದಿದ್ರೆ ಇನ್ನೂ ಮೆರಿತಿದ್ಲು ಎಂದು ಅವಳ ಬಗ್ಗೆ ಅಣಕ ಮಾಡಿ ನಕ್ಕ ವೈಭವ್. ಗರ್ವದಲ್ಲಿ ತನ್ನಪ್ಪ ಗರ್ವಿಷ್ಠನಿಗಿಂತ ಒಂದು ಕೈ ಮೇಲೆಯೇ. ಹೌದು ಮಗ, ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ ಇವಳಿಗೆ, ಇನ್ನು ಅವಳಮ್ಮ ಒಬ್ಬಳೇ ಇವಳನ್ನು ನೋಡ್ಕೊಳ್ಳೋದು ಎಂದು ಅವನ ಗೆಳೆಯನು ತಮಾಷೆ ಮಾಡಿದಾಗ ಜೋರಾಗಿ ನಕ್ಕ ವೈಭವ್. ಆದರೆ ಇವರಿಬ್ಬರ ಮಾತು ಕೇಳಿ ವೈನಿಧಿ ಮಾತ್ರ ಕಣ್ತುಂಬಿಕೊಂಡು ನಡೆದಳು ಒಳಗೆ. ಕ್ಲಾಸಿಗೆ ಬಂದ ಲೆಕ್ಚರ್ ಎಲ್ಲ ಅಟೆಂಡೆನ್ಸ್ ತೆಗೆದುಕೊಂಡು ಕೆಲವೊಂದಿಷ್ಟು ಗ್ರೂಪ್ ಮಾಡಿದರು. ವೈಭವ್, ವಿಶ್ವಾಸ್, ವಿನುತಾ, ವೈನಿಧಿ ಎಂದು ಲೆಕ್ಚರ್ ಹೇಳಿದಾಗ ಎದ್ದು ನಿಂತರು ನಾಲ್ವರು. ನಿಮ್ಮ 4 ಜನದ್ದು ಒಂದು ಪ್ರಾಜೆಕ್ಟ್, ಥೀಮ್, ಕಾನ್ಸೆಪ್ಟ್ ಎಲ್ಲ ನಾನು ವಾಟ್ಸಪ್ ಮಾಡ್ತೀನಿ, ನೀವು ಅದರ ಮೇಲೆ ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಎಂದಾಗ ಅಸಮಾಧಾನದಿಂದ ನಿಧಿ ಮುಖ ನೋಡಿದ. ಸಿಂಡರಿಸಿಕೊಂಡು ಕುಳಿತ ವೈಭವ್. ಕ್ಲಾಸ್ ಮುಗಿದು ಎಲ್ಲ ಆಚೆ ಹೊರಟರು. ಊಟದ ಪೀರಿಯಡ್ ಮುಗಿದು ವೈನಿಧಿ ವರ್ಷಳೊಂದಿಗೆ ಒಳಗೆ ಬರುವಾಗ, ವೈ ನೋಡೋ ನಿನ್ನ ಟೀಮ್ಮೇಟ್ ಬರ್ತಿದ್ದಾಳೆ ಎಂದು ಗೆಳೆಯನೊಬ್ಬ ಹೇಳಲು ಅತ್ತ ನೋಡಿದ ವೈಭವ್. ಛೆ, ಈ ಗುಗ್ಗು ಜೊತೆ ಯಾಕಾದರೂ ಟೀಮ್ ಮಾಡಿದ್ರು, ನನಗಂತೂ ಇದರ ಜೊತೆ ಹೇಗೆ ಪ್ರಾಜೆಕ್ಟ್ ಮಾಡಬೇಕು ಎಂದು ಗೊಣಗಿದವನು ನೋಡಿ ನಕ್ಕರು ಉಳಿದವರು. ಏಯ್ ಬಾರೆ ಇಲ್ಲಿ ಎಂದು ತಮ್ಮ ಮುಂದೆ ಹಾದು ಹೋಗುವವಳ ಕೂಗಿದ. ಅವರೆಡೆಯೇ ತಿರುಗಿ ನಿಲ್ಲಲು, ಈ ಪ್ರಾಜೆಕ್ಟಲ್ಲಿ ನೀನಿರಬೇಕಾದ್ರೆ ನಾವು ಹೇಳಿದ ಟಾಸ್ಕ್ ಮಾಡು ಎಂದ ವೈಭವ್. ಇಲ್ಲ ವೈಭವ್, ಆಗಲ್ಲ ಎಂದು ಹೇಳಿ ಮುಂದೆ ಹೊರಟವಳ ಜಡೆ ಹಿಡಿದು ಎಳೆದ ವೈಭವ್. ಅಮ್ಮ ಎಂದು ಹಿಂದೆ ಬಂದಳು. ಅಮ್ಮನೇ ನೆನಪಾಗೋದು ಮತ್ತೆ, ಬಾ ಇಲ್ಲಿ, ಹೇಳಿದ್ದು ಅರ್ಥ ಆಗಲಿಲ್ವಾ? ನೀನು ಪ್ರಾಜೆಕ್ಟ್ ಮಾಡಿ ಮಾರ್ಕ್ಸ್ ತಗೋಬೇಕು ಅಂದರೆ ನಮ್ಮ ಜೊತೆ ಇರಬೇಕು ಅಂದರೆ ನಾವು ಹೇಳಿದ ಟಾಸ್ಕ್ ಮಾಡು ಎಂದ ಜಂಬ ಬಿಡದೆ. ಇಲ್ಲ, ನೀವೇನೇನೋ ಟಾಸ್ಕ್ ಕೊಡ್ತೀರಾ ಎಂದಳು ಕಣ್ತುಂಬಿಕೊಂಡು. ಏಯ್ ಅವಳನ್ನು ಬಿಡ್ರೋ, ಏನೋ ಆಗಿದೆ ನಿಮಗೆ, ಅವಳ ಪಾಡಿಗೆ ಅವಳಿದ್ರು ಬಿಡಲ್ಲ ನೀವು ಎಂದು ಬಂದ ವರ್ಷಳ ಕೈ ಹಿಡಿದ ಇನ್ನೊಬ್ಬ. ನೀನು ಮಾಡು ಚಿನ್ನಿ, ನಮ್ಮ ವೈಕೆನ್ನೆಗೆ ಚಿಕ್ಕ ಪಪ್ಪಿ ಕೊಟ್ಟುಬಿಡು ಸಾಕು ಎಂದು ನಕ್ಕವರು ನೋಡಿ ಸುಮ್ಮನೆ ನಿಂತಳು ನಿಧಿ. ವೈಭವ್ನವು ಹೆಚ್ಚಾಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಕತೆ ಸ್ವಲ್ಪ ಹೀಗೆ ಅರ್ಥ ಆಗೋವರೆಗೂ ಕನ್ಫ್ಯೂಸ್ ಆಗುತ್ತೆ.